ಕನಕದಾಸರ ಜಯಂತ್ಯೋತ್ಸವ ಅಂಗವಾಗಿ ಇಂದು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಮುಖಂಡರು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರ ಜೀವನ ಚರಿತ್ರೆ ಗುಣಗಾನ ಮಾಡಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಮಾತನಾಡಿ, ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನು ಏನಾದರೂ ಬಲ್ಲಿರಾ ಎಂದು ಆಗಿನ ಕಾಲದಲ್ಲೇ ಕನಕದಾಸರು ಹೇಳಿದರು. ಅವರ ಆ ಕೀರ್ತನೆ ಸದಾ ಕಾಲಕ್ಕೂ ಪ್ರಸ್ತುತ. ಇಂದಿನ ಆಧುನಿಕ ಸಮಾಜಕ್ಕೆ ಕನಕದಾಸರ ತತ್ವ ಸಂದೇಶಗಳ ಅವಶ್ಯಕತೆ ಇದೆ. ಅವರ ತತ್ವ ಸಿದ್ಧಾಂತಗಳನ್ನ ನಾವೆಲ್ಲರೂ ಮೈಗೂಡಿಸಿಕೊಂಡು ಸಾರ್ಥಕ ಜೀವನ ನಡೆಸಬೇಕು. ಜಾತಿ ಭೇದಗಳನ್ನ ಮರೆತು ಒಂದಾಗಿ ಸಾಗಲು ಕನಕದಾಸರ ಕೀರ್ತನೆಗಳ ಮೂಲಕ ಸಂದೇಶ ಸಾರಬೇಕು. ಕನಕದಾಸರ ಜೀವನ ಚರಿತ್ರೆ, ಅವರ ಕೀರ್ತನೆಗಳಲ್ಲಿನ ಸಾರಾಂಶವನ್ನ ತಿಳಿಯಬೇಕಾಗಿದೆ ಅಂತ ತಿಳಿ ಹೇಳಿದ್ರು. ಸರ್ವಶ್ರೇಷ್ಠ ಕನಕದಾಸರ ಜಯಂತಿಯನ್ನ ಕೇವಲ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತಗೊಳಿಸಬಾರದು. ಭೇದ ಭಾವ ಮರೆತು ಎಲ್ಲರೂ ಸೇರಿ ದಾಸರ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಿ ಅವರ ತತ್ವಾದರ್ಶಗಳನ್ನ ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸಂತರಲ್ಲಿ ಸಂತರು ಸರ್ವಶ್ರೇಷ್ಠ ಕನಕದಾಸರು ಅಂತ ವಿವರಿಸಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸೂರಿ, ಕಳವಾರ ಶ್ರೀಧರ್, ಪೇರೆಸಂದ್ರ ವೆಂಕಟೇಶ್, ಹಮೀಂ ಮತ್ತು ಇತರರು ಹಾಜರಿದ್ದರು. ವರದಿ ಮುಬಶೀರ್ ಅಹಮದ್, ಎಬಿ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಸಂತರಲ್ಲಿ ಸಂತ ಸರ್ವಶ್ರೇಷ್ಠ ಕನಕದಾಸ 537ನೇ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಒಂದು ದಿವಸ ಇಡೀ ರಾಜ್ಯಾದ್ಯಂತ ಜಾತಿ ಅಂತ ವರದಾನವು ಬೇಡಿ, ಕುಲದಲ್ಲಿ ಏನಾದರೂ ಬನ್ನಿರ ಅನ್ನೋ ಒಂದು ಸಂದೇಶನ ಆವತ್ತಿನ ಕಾಲದಲ್ಲಿ ಅವರು ಹೇಳಿದ್ದಾರೆ. ಇದನ್ನ ನಾವೆಲ್ಲನ ಮುಂದಿನ ಪೀಳಿಗೆ ಆಗ್ಬೋದು, ಈಗಾಗ್ಬೋದು ನಾವು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಇವತ್ತು ದಿವಸ ಈ ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತೀವಿ. ಭಾಳ ವಿಜೃಂಭಣೆಯಿಂದ ಯುವಕರಲ್ಲಿ ಭಾಳ ಅತಿ ಹೆಚ್ಚಾಗಿ ಇವತ್ತು ಯುವಕರು ಕಾಣ್ತಾ ಇದ್ದಾರೆ. ನಮ್ಮ ಕುರುಬ ಜನಾಂಗ ಮಾತ್ರ ಈ ಆಚರಣೆಯನ್ನು ಮಾಡೋದಕ್ಕಿಂತ ಇತರೆ ಜಾತಿ ಜನಾಂಗದವರು ಕೂಡ ಕನಕ ಜಯಂತಿಯನ್ನು ಆಚರಣೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಎಲ್ಲ ಜಾತಿಗಳು ಬೇರೆ ಬೇರೆ ಆಗಿ ಒಂದು ನಮ್ಮ ಜಾತಿ ಅನ್ನೋ ಒಂದು ಕೀಳು ಮಟ್ಟಕ್ಕೆ ಹೋಗ್ತಾ ಇದೆ ಜಾತಿ ವ್ಯವಸ್ಥೆ. ಆ ವ್ಯವಸ್ಥೆನ ಬದಲಾವಣೆ ಮಾಡಬೇಕಾದ್ರೆ ಇವತ್ತು ದಿವಸ ಯುವಕರೆಲ್ಲ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಉಪಯೋಗಿಸ್ಕೊಂಡು ಈ ಕನಕನ ಕೀರ್ತನೆಗಳನ್ನು, ಕನಕನ ಪುಸ್ತಕಗಳನ್ನು ಪ್ರಚಾರಪಡಿಸಿ ಅದನ್ನು ಓದಿ ತಿಳಿ ಹೇಳಿ ಮಕ್ಕಳಿಗೆಲ್ಲ ಹೇಳೋದ್ರಿಂದ ಅವಾಗಾದರೂ ಈ ಜಾತಿ ನಿರ್ಮೂಲನೆ ಆಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್.